ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಭೂಷಣ್, ನಯಾ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ. ಇವತ್ತು ನಮ್ಮ ಒಂದು ದೊಡ್ಡ ಯೋಚನೆ ಏನು ಅಂದರೆ, ಯುವಕರಿಗೆ ಒಂದು ಯೂತ್ ಆ್ಯಂಥಮ್ ಏನು ನಮ್ಮ ನಯಾಯಿಂದ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಅದನ್ನು ಇವತ್ತು ಸಹಕಾರಗೊಳಿಸಿದ್ವಿ. ಏನಕ್ಕೆ ಅಂದರೆ, ನನ್ನ ಒಂದು ಮೂಲ ಉದ್ದೇಶ ಇಷ್ಟೇ, ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇರುವಂತಹ ಒಂದು ದೊಡ್ಡದಾದ ಯೋಜನೆ ಇರುವಂತಹ ಒಂದು ಗೀತೆಯನ್ನು ಯುವಕರಿಗೆ ಮುಟ್ಟಬೇಕು ಅನ್ನುವಂಥ ಒಂದು ಕಾರಣದಿಂದ. ಹಾಗಾಗಿ ಇವತ್ತು ಎಲ್ಲ ಯುವಕರ ಸಮ್ಮುಖದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಡಿಯೋ ಲಾಂಚನ್ನು ಮಾಡಿ ಇವತ್ತು ವಿಶೇಷವಾಗಿ ನಾವು ಇವತ್ತು ಒಂದು ಸಂಗೀತದ ಕಾರ್ಯಕ್ರಮದ ಮೂಲಕ ಒಂದು ಆಡಿಯೋ ಲಾಂಚನ್ನು ನಾವು ಮಾಡಿದ್ದೇವೆ. ಈ ಒಂದು ಆಡಿಯೋ ಲಾಂಚ್ಗೆ ಬಂದಂತಹ ಎಲ್ಲರಿಗೂ ನನ್ನ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ನಾನು ವಿಶೇಷವಾದ ಧನ್ಯವಾದ ಅಂತ ತಿಳಿಸ್ತೇನೆ. ಏನಕ್ಕೆ ಅಂದರೆ, ನನ್ನ ಒಂದು ಕಣ್ಣಿಗೆ ಸ್ವಾಮಿ ವಿವೇಕಾನಂದರು ಯಾವತ್ತಿದ್ರೂ ಒಬ್ಬ ದಿಟ್ಟ ಒಂದು ವೀರ ಸನ್ಯಾಸಿ ಅಂತಲೇ ಹೇಳ್ತೇನೆ. ಯಾಕಂದರೆ ಯುವಕರಿಗೆ ಸಾಕಷ್ಟು ಒಂದು ಮೋಟಿವೇಶನ್ನ ಕೊಟ್ಟು ಈಗಿನ ದೇಶವನ್ನು ಮುನ್ನಡೆಸೋದಕ್ಕೆ ಒಂದು ಒಳ್ಳೆಯ ಕಾರಣಭೂತರಾಗಿದ್ದಾರೆ. ಈ ದೇಶದ ಯುವಕರು ಸ್ವಾಮಿ ವಿವೇಕಾನಂದ ಅವರ ಒಂದು ಯೋಚನೆಯನ್ನು ಎರಡನ್ನೂ ಸಹ ಅವರು ಮಂದಟ್ಟು ಮಾಡಿ ಈ ದೇಶವನ್ನು ಕಟ್ಟಕ್ಕೆ ನಿಂತರೆ ನಾವು ಯಾವ ದೇಶಕ್ಕೂ ಕಮ್ಮಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ಬೆಳಿಬೋದು. ಹಾಗಾಗಿ ಮುಂದಿನ ಪೀಳಿಗೆಗೂ ಸಹ ನಾವು ಸ್ವಾಮಿ ವಿವೇಕಾನಂದ ಅವ್ರನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಯಾ ಫೌಂಡೇಶನ್ ವತಿಯಲ್ಲಿ ಇರಬೇಕು ಅಂತ ನಾನು ಕೇಳ್ಕೊತೇನೆ. ಹಾಗಾಗಿ ಈ ಒಂದು ಗೀತೆಯನ್ನು ಯೂಟ್ಯೂಬಲ್ಲಿ ನಯಾ ಫೌಂಡೇಶನ್ ಯೂಟ್ಯೂಬಲ್ಲಿ ಸಹ ಬರ್ತಾ ಇದೆ. ಹಾಗೂ ಬಿಗ್ FM 92.7ನಲ್ಲಿ ನಾಳೆಯಿಂದ ಇದು ಏರ್ ಆಗ್ತಿದೆ. ಹಾಗೂ ಎಲ್ಲ 40 ಪ್ಲ್ಯಾಟ್ಫಾರ್ಮ್ನಲ್ಲೂ ನಮ್ಮ ಒಂದು ಗೀತೆ ಏನು ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದರಲ್ಲೂ ಸಹ ಇನ್ನೇನು ಅದನ್ನು ನಾವು ಆ್ಯಡ್ ಮಾಡಿದ್ದೀವಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಸಹ ಇನ್ನೆಲ್ಲರ ಒಂದು ಮುಟ್ಟುತ್ತೆ. ಹಾಗಾಗಿ ನೀವೆಲ್ಲರೂ ಕೇಳಿ, ನಯಾ ಫೌಂಡೇಶನ್ ಒಂದು ನಯಾ ಯೂತ್ ಆ್ಯಂಥಮ್ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿರಲಿ, ಈ ದೇಶ ಕಟ್ಟುವಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ನಮಸ್ತೆ. ವಿವೇಕಾನಂದರ ಕನಸುಗಳು ನಮ್ಮೊಳಗೆ ಜೀವಿಸುತ್ತಿದೆ. ಭಯಬೇಡ, ಸೋಲಬೇಡ, ನಿನ್ನಲ್ಲೇ ಬಲವು ಇದೆ. ಮುನ್ನುಗ್ಗಿ ನೀ ಸಾಗು, ಈ ದೇಶ ಕರೆಯುತ್ತಿದೆ. ಇದು ನಮ್ಮ ನಯಾ. ನಮಸ್ಕಾರ, ನಾನು ನಿಮ್ಮ ಸಜ್ಜ. ನಯಾ ಫೌಂಡೇಶನ್, ಫಸ್ಟ್ ಆಫ್ ಆಲ್ ಫೌಂಡೇಶನ್ ಬಗ್ಗೆ ಮಾತಾಡಬೇಕು. ಯೂತ್ಸ್ಗೆಲ್ಲರಿಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಅವರ ತತ್ವ ಇಟ್ಕೊಂಡು ಮಾಡಿರುವಂಥ ಒಂದು ಫೌಂಡೇಶನ್, ದಟ್ ಇಸ್ ನಯಾ ಫೌಂಡೇಶನ್ಗೆ ಆಲ್ ದಿ ವೆರಿ ಬೆಸ್ಟ್. ಇವತ್ತು ಅದ್ರ ಮೇಲೆ ಒಂದು ಸಾಂಗ್ ಬೇರೆ ಮಾಡಿದರೆ, ನಯಾ ಯೂತ್ ಆ್ಯಂಥಮ್ ಅಂತ. ಸಿಂಗರ್ಸ್, ಮ್ಯೂಸಿಷಿಯನ್ಸ್ ಎಲ್ಲ ಸ್ಟೂಡೆಂಟ್ಸ್ ಆ್ಯಂಡ್ ನಮ್ಮ ಮತ್ತೆ ಭರತ್ ಸರ್ಗೆ ಎಲ್ಲ ಭರತ್ ಸರ್ಗೆ ಒಂದು ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಅನ್ಕೊಳ್ಳೋದನ್ನೇ ಈಗಿನ ಕಾಲದಲ್ಲಿ ಇಲ್ಲ ಯಾರು. ಸೊ ಈ ತರ ಒಂದು ಪ್ಲಾಟ್ಫಾರ್ಮ್ ಮಾಡಿ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದು ಇದೆಯಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್. ಆಲ್ ದಿ ಬೆಸ್ಟ್. ಸೋ ಮಚ್ ಸರ್. ನಿಮ್ಮ ಒಂದು ಸಪೋರ್ಟು ವಿಷಯಕ್ಕೆ ಹೀಗೆ ಇರಲಿ. ಇಲ್ಲ, ಯಾಕಂದ್ರೆ ನೋಡಿ, ನಿಮ್ಮಂತ ಒಬ್ರು ಯೂತ್ ಐಕಾನ್ ಈ ತರ ನಮ್ಮ ಒಂದಷ್ಟು ಯೂತ್ಸ್ಗೆ ಈ ರೀತಿ ಸಾಂಗ್ ಮುಟ್ಟಿದಾಗ ನಿಜಕ್ಕೂ ತುಂಬಾ ಜನಕ್ಕೆ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಜೊತೆ ನಾವೆಲ್ಲರೂ ಇದ್ದೀವಿ. ಯು ಅಂಡ್ ವಿ, ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಬಿ ವೆರಿ ಹ್ಯಾಪಿ. ನಮಸ್ಕಾರ. ನಮ್ಮ ಭರತ್ ಭೂಷಣ್ ಮತ್ತೆ ಅವರ ಸ್ನೇಹಿತರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಅಸೆಂಬ್ಲಿ ಯೂತ್ ಅಸೋಸಿಯೇಷನ್ ನಯಾ ಅನ್ನುವಂಥ ಸಂಸ್ಥೆ ವಿಶೇಷವಾಗಿ ನಮ್ಮ BTM ಭಾಗದಲ್ಲಿ ಯುವಕರನ್ನ ಒಗ್ಗೂಡಿಸ್ತಾ ಬೇರೆ ಬೇರೆ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ಗೆ ನಿರಂತರವಾಗಿ ಈ ಸತಿ ಅವರು ವಿವೇಕಾನಂದರ ಸ್ಫೂರ್ತಿಯಿಂದ ಒಂದು ಯೂತ್ ಆ್ಯಂಥಮ್ ಲಾಂಚ್ ಮಾಡ್ತಾ ಇದ್ದಾರೆ. ನಯಾ ಟೀಮಿಗೆ ಮತ್ತೆ ಸಾಂಗ್ ಇರುವಂತಹ ತಂಡಕ್ಕೆ, ಸಿಂಗರ್ಸ್ಗೆ, ಕಂಪೋಸರ್ಸ್ಗೆ ಪ್ರತಿಯೊಬ್ಬರೂ ಕೂಡ ನಾನು ವಿಷಯದಲ್ಲಿ ಮತ್ತೊಮ್ಮೆ ಭರತ್ ಭೂಷಣ್ಗೆ ಅವರ ಇಡೀ ಟೀಮ್ಗೆ ಅವರ ಪ್ರಯತ್ನ ಮತ್ತಷ್ಟು ಯಶಸ್ವಿಯಾಗಿ
ಮಾತುಗಳಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ದೇಶದ ಯುವ ಶಕ್ತಿಯ ಪ್ರೇರಣೆ ಅಂದರೆ ಅದು ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದವರ ಹಲವಾರು ಸಂದೇಶಗಳು, ಅವರ ಉಪದೇಶಗಳು ಮತ್ತು ಭಾಷಣಗಳು ಈಗೂ ಕೂಡ ಪ್ರೇರಣಾದಾಯಕವಾಗಿವೆ. ಆದರೆ ಇದುವರೆಗೆ ಎಲ್ಲೂ ಕೂಡ ಇದನ್ನು ಹಾಡಿನ ರೂಪದಲ್ಲಿ, ಗೀತೆಯ ರೂಪದಲ್ಲಿ ಎಲ್ಲೂ ಕೂಡ ನಾವು ಕೇಳಿಲ್ಲ. ಇಂತಹ ಸಂದರ್ಭದಲ್ಲಿ ನಯಾ ಫೌಂಡೇಶನ್ ಅವರು ಯೂತ್ ಆ್ಯಂಥಮ್ ಅನ್ನು ಅವರೇ ಕಾನ್ಸೆಪ್ಟಲೈಸ್ ಮಾಡಿ ಅದನ್ನು ಹಾಡಿದ್ದಾರೆ. ಇದು ತುಂಬ ಪ್ರೇರಣಾದಾಯಕವಾಗಿದೆ. ಇದು ನಮ್ಮ ಯುವ ಜನತೆಗೆ ಒಂದು ಪ್ರೇರಣಾದಾಯಕವಾದಂಥ ಒಂದು ಗೀತೆ ಅಂತಲೇ ನನ್ನ ಭಾವನೆ. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್ ಮಾತಾಡ್ತೀನಿ. ಇದೇ ಏಪ್ರಿಲ್ 19ನೇ ತಾರೀಕು ನಯಾ ಫೌಂಡೇಶನ್ ಇಂದ ಒಂದು ಯೂತ್ ಆಂಥಮ್ ಅಂತ ಬಿಡುಗಡೆ ಆಗ್ತಿದೆ. ವೀರ ಸನ್ಯಾಸಿ ವಿವೇಕಾನಂದರ ಅವರ ಸೂಕ್ತಿಗಳ, ಅವರ ಮಾತುಗಳನ್ನ ಆಧರಿಸಿದಂತ, ಅವರ ವಿಚಾರಧಾರೆಗಳೊಂದಿಗೆ ಇರುವಂತ ಒಂದು ಆಂಥಮ್. ಈ ಆಂಥಮ್ ಬಿಗ್ FM 92.7 ಅಲ್ಲಿ ಬಿಡುಗಡೆ ಆಗ್ತಿದೆ. ಕೇಳಿ ಎಂಜಾಯ್ ಮಾಡಿ. ಒಳ್ಳೆಯದು. ಈ ದಿನ ನಯಾ ಫೌಂಡೇಶನ್ ನಮ್ಮ ಭರತ್ ಭೂಷಣ್ ಅವರ ಒಂದು ನಾಯಕರು, ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಯಾ ಯೂತ್ ಆಂಥಮ್ ಕಾರ್ಯಕ್ರಮಕ್ಕೆ ಒಳ್ಳೆಯ ಸ್ಥಾನ ಇವತ್ತು ಸಂತೋಷದಿಂದ ಮಾಡಿದ್ರು. ಇವತ್ತು ಸ್ವಾಮಿ ವಿವೇಕಾನಂದರ ಏನು ನಡೆ ಇದೆ, ಯಾವ ಥರ ಅವರು ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಅದು ಎಲ್ಲ ಯುವಕರು ಇವತ್ತು ಭರತ್ ಭೂಷಣ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನಯಾ ಫೌಂಡೇಶನ್ ಅಂತ ಮಾಡ್ತಿದ್ದಾರೆ. ಇದು ಬಹುಶಃ 19ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಇಡೀ ದಿವಸ ಯುವಕರಿಗೆ ಪ್ರೇರಣೆಯಾಗಿ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕು ಅಂತ ಮಾಡ್ತಿರ್ತಾರೆ. ಇವತ್ತಿನ ಯುವಕರು ಬೇರೆ ಒಳ್ಳೆಯ ಒಂದು ದಿಕ್ಕಿಗೆ ಕರ್ಕೊಂಡು ಎಲ್ಲ ಯುವಕರಾಗಿ ಮತ್ತು ನಮ್ಮ ಸ್ನೇಹಿತರು ಭರತ್ ಭೂಷಣ್ ಅವರು BTM ಬಡಾವಣೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಪ್ರೇರಣೆಯಾಗಿದೆ. ಅವರು ಕೂಡ ಒಂದು ಒಳ್ಳೆಯದಾಗಿ ನಮಸ್ಕಾರಗಳು. ಸಂಸ್ಥೆಯಿಂದ ಒಂದು ಯೂತ್ ಆಲ್ಬಮ್ ರಿಲೀಸ್ ಆಗ್ತಾ ಇದೆ. ಇದೇ 19ನೇ ತಾರೀಕು. ತುಂಬ ನೈಜತೆ, ದೇಶಭಕ್ತಿ, ಐಕ್ಯಮತ್ಯ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಈ ಹಾಡು ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಗೊಂಡಂತಹ ಹಾಡು. ಇದು ಎಲ್ಲರನ್ನ ತಲುಪ್ತಾ ಇದೆ. ದಯವಿಟ್ಟು ಈ ಹಾಡನ್ನು ಕೇಳಿ ಮತ್ತು ಈ ಹಾಡಿನ ರಚನೆಯ ಹಿಂದಿರುವ ಪ್ರತಿಯೊಬ್ಬರಿಗೂ ಕೂಡ ಶುಭಾಶಯಗಳು, ಅಭಿನಂದನೆಗಳು. ನಮಸ್ಕಾರ. ಎಲ್ಲರೂ ನಮಸ್ಕಾರ. ನಾನು ಸುನೀಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಭರತ್ ಭೂಷಣ್ ಅವರು ಸ್ಥಾಪಿಸಿರುವ ನಯಾ ಫೌಂಡೇಶನ್ ಇವರು ವತಿಯಿಂದ ಹೊಸದಾಗಿ ಸಾಂಗ್ ಬಂದಿದೆ, ನಯಾ ಯೂತ್ ಆಂಥಮ್ ಅಂತ. ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ರೋಹನ್ ಅವರು, ಮತ್ತು ಲಿರಿಕ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಒಂದು ಏನಂದರೆ ವಿವೇಕಾನಂದ ಅವರ ಐಡಿಯಾಲಜಿ ಇಟ್ಕೊಂಡು ಆ ಯುವಕರಿಗೆ ಒಂದು ಸ್ಫೂರ್ತಿ ತುಂಬುವಂಥ ಸಾಂಗ್. ಇವತ್ತು ನೋಡಿದ್ರೆ ತುಂಬ ಯುವ ಜನತೆ ಹಾಡಿದ್ದಾರೆ. ಮತ್ತು ಇದರಲ್ಲಿರೋ ಒಂದು ಆ ಸ್ಫೂರ್ತಿ ಸಾಲುಗಳು ಅವ್ರಿಗೆ ಜೀವನದಲ್ಲಿ ಒಂದು ಏನಾದರೂ ಸಾಧನೆ ಮಾಡೋಕ್ಕೆ ಪ್ರೇರೇಪಿಸುತ್ತೆ. ಭರತ್ ಭೂಷಣ್ ಅವರು ತುಂಬ ಸಮಾಜ ಕಾರ್ಯಗಳನ್ನ ನಯಾ ಫೌಂಡೇಶನ್ ಮುಖಾಂತರ ಮಾಡ್ಕೊಂಡಿದ್ದಾರೆ. ಸೊ ಇದೇ ರೀತಿ ಅವ್ರ ಸಾಧನೆ ಕಾರ್ಯಗಳೆಲ್ಲ ಮುಂದುವರಿಲಿ ಆಶಿಸ್ತೀನಿ. ಮತ್ತು ನಯಾ ಯೂತ್ ಆಂಥಮ್ ಇದೆ, ಯುವಕರಿಗೆ ಸ್ಫೂರ್ತಿಯಿಂದ ಅವ್ರ ಬಾಳಲ್ಲಿ ಒಂದು ಚಿಹ್ನೆ ಆಗಲಿ ಅಂತ ಆಶಿಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ. ಇವತ್ತು ನಯಾ ಅವರ ಯೂತ್ ಆಂಥಮ್ ರಿಲೀಸ್ ಆಗಿದೆ. ನಾನು ಈ ಜಸ್ಟ್ ಆ ಹಾಡು ಕೇಳಿ ಮುಗಿಸ್ದೆ. ಇದು ನಮ್ಮ ನಯಾ ದೇಶಕ್ಕೆ ಜಯ ಅಂತ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸಿಂಗರ್ ಒಳ್ಳೆ ಮೆಸೇಜ್ ಕೂಡ ಇದೆ. ನನಗೆ ಹಾಡು ನೋಡಿದಾಗ ಯೂತ್ ಮೂವ್ಮೆಂಟ್ ಈ ಒಂದು ಜಾರಿ ಕೊಟ್ಟಿರುವಂತರನೇ. ಸೊ ಇದು ನೋಡಿ ಬಹಳ ಖುಷಿ ಆಯ್ತು. ಹಾಡು ತುಂಬಾ ಚೆನ್ನಾಗಿದೆ. ನೀವು ಎಲ್ಲರೂ ಕೇಳಿ. ಅಂಡ್ ಯೂತಿಗೆ ಇಷ್ಟೇ ಹೇಳಕ್ ಬರ್ತೀನಿ, ದೇಶ ಯಾವತ್ತೂ ಮನಸ್ಸಿದೆ. ನೀವ್ ಹೇಗೆ ನಿಮ್ಮ ಪರಿವಾರನ, ನಿಮ್ಮ ಜನರನ್ನ ಇಟ್ಕೊಂಡು ಮುಂದೆ ನಡೆದಿರೋ ನಿಮ್ಮ ದೇಶನು, ನಿಮ್ಮ ದೇಶ ಅನ್ನೋ ಅಭಿಮಾನ, ದೇಶ ಆಶೆ ಅಭಿಮಾನ ಮನಸ್ಸಿಟ್ಟು ನಡಿ ಅಂತ ಅಷ್ಟೇ ಇಷ್ಟಪಡ್ತೀನಿ. ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಭರತ್ ಭೂಷಣ್ ಅವರ ಸಂಸ್ಥೆ ನಯಾ ಫೌಂಡೇಶನ್ಗೆ 10 ವರ್ಷದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ
ಯುವಕರನ್ನ ಪ್ರೇರೇಪಿಸಲಿಕ್ಕೆ ಯೂತ್ ಆಂಥಮ್ ಅನ್ನುವಂಥ ಒಂದು ಗೀತೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸಂಸ್ಥೆಗೆ ಶುಭವಾಗಲಿ. ಹೆಚ್ಚು ಹೆಚ್ಚು ಯುವಕರು ಈ ಸಂಸ್ಥೆಯೊಂದಿಗೆ ಜೋಡಿಸಿಕೊಂಡು ಸಾಮಾಜಿಕವಾಗಿ ಜನರ ಮಧ್ಯೆ ಕಾರ್ಯವನ್ನು ನಿರ್ವಹಿಸುತ್ತಾ ಒಳ್ಳೆ ದಿಶೆಯಲ್ಲಿ ಯುವಕರನ್ನ ಪ್ರೇರೇಪಿಸಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಎದ್ದೇಳು ಯುವ ಶಕ್ತಿ, ಕಾಲವೇ ಕರೆಯುತ್ತಿದೆ. ವಿವೇಕಾನಂದರ ಕನಸುಗಳು ನಮ್ಮೊಳಗೆ ಜೀವಿಸುತ್ತಿದೆ. ಹೇಳಿ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ದಯವಿಟ್ಟು ಅಲ್ಲೆಲ್ಲ ನಿಂತ್ಕೊಂಡಿದ್ದೀರಾ, ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಘಾಟನೆ. ದಯವಿಟ್ಟು ನಾನು ಹೆಸರನ್ನ ಕರಿತೀನಿ, ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸುಮತಿ ಅಶೋಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ. ನಮ್ಮ ಕಾರ್ಯಕ್ರಮದ ಅತಿಥಿಗಳು ಹಾಗೆ ಶ್ವೇತಾ ಮತ್ತು ರಾಘವೇಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ ಅತಿಥಿಗಳು ದಯವಿಟ್ಟು ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಬರಲಿ. ರವಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸುರೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅಂಕುಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಂಕುಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಮೈ ಹೋಪ್ ಲೈಸ್ ಇನ್ ದ ಯಂಗರ್ ಜನರೇಷನ್, ದ ಮಾಡರ್ನ್ ಜನರೇಷನ್. ಔಟ್ ಆಫ್ ದೆಮ್ ಕಮ್ ಮೈ ವರ್ಕರ್ಸ್ ಅಂತ ಇವತ್ತು ಅದು ಸತ್ಯ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತಿನ ಸಮಾಜದ ಪರಿವರ್ತನೆ ಆಗಿರ್ಬೋದು, ಇವತ್ತಿನ ಸಮಕಾಲೀನ ಯುವಕರಲ್ಲಿ ಒಂದು ಹೊಸ ರೀತಿಯ ಚಿಂತನೆಯ ಜೊತೆಗೆ ಸಮಾಜ ಸೇವೆಯ ಜೊತೆಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಒಂದು ಮಾರ್ಗವನ್ನು ಯುವಕರಿಗೆ ಸ್ವಾಮೀಜಿಯವರು ಕೊಟ್ಟಿದ್ದರು. ಅದನ್ನು ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆದ ಶೈಲಿಯಲ್ಲಿ ಇವತ್ತಿನ ಯುವಕರನ್ನು ಹೇಗೆ ನಾವು ಆಕರ್ಷಣೆ ಮಾಡ್ಬೋದು, ಅವರಲ್ಲಿ ಒಂದು ಪ್ರೇರಣೆ ಮಾಡ್ಬೋದು ಅನ್ನೋದನ್ನು ನಯ ಇವತ್ತು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸೋಣ. ಮತ್ತಷ್ಟು ಯುವಕರು ಈ ಸಂಘಟನೆ ಜೊತೆ ಸೇರಿಕೊಂಡು ತಮ್ಮ ಕಾರ್ಯವನ್ನ ಮತ್ತಷ್ಟು ಯಶಸ್ಸುಗೊಳಿಸಲಿ ಅಂತ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋಣ. His ring finger of his right hand. ಎಳಿಸ್ಬೇಕು ಅಂತಾರೋ ಅದೇ ತರ ನಾವು ವೀಲ್ ಚೇರ್ ಕ್ರಿಕೆಟ್ ಅನ್ನೋದನ್ನ ಮಾಡ್ತಾ ಇದ್ದೀವಿ 10 ವರ್ಷದಿಂದ ನಮ್ಮ ಹುಡುಗರಿಗೆ ಪ್ರೋತ್ಸಾಹ. ಬಿಕಾಸ್ ಈ ನಾರ್ಮಲ್ ಕ್ರಿಕೆಟ್ ಯಾವ ತರ ಇದೆ ಅದೇ ತರ ವೀಲ್ ಚೇರ್ ಕ್ರಿಕೆಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದೇ ರೀತಿ ಸೇಮ್ ಇರುತ್ತೆ. ನಮ್ದು ಇಂಡಿಯಾದಲ್ಲಿ 18 ಸ್ಟೇಟ್ ಅಲ್ಲಿ ವೀಲ್ ಚೇರ್ ಕ್ರಿಕೆಟ್ ಆಡ್ತಾರೆ. ಕರ್ನಾಟಕದಲ್ಲಿ ನಾವು ಟಾಪ್ 2 ಅಲ್ಲಿ ಇದ್ದೀವಿ. ಹಂಗಾಗಿ ಎಲ್ಲರ ಸಹಕಾರ ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಭರತ್ ಸರ್ ಇಲ್ಲಿಗೆ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಯಾ ಫೌಂಡೇಶನ್ ವತಿಯಿಂದ ಏನು ಹಾಡನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ, ಅದು ಯುವಕರಿಗೆ ಪ್ರೇರಣೆ ಆಗಲಿ ಅಂತ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಲಾಂಚ್ ಮಾಡಲಿ ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು
ಜೀವಿಸುತ್ತಿದೆ. ಎದ್ದೇಳು ಯುವ ಶಕ್ತಿ, ಕಾಲವೇ ಕಳೆಯುತ್ತಿದೆ. ವಿವೇಕಾನಂದರ ಕನಸುಗಳು ನಮ್ಮೊಳಗೆ ಜೀವಿಸುತ್ತಿದೆ. ಭಯಬೇಡ, ಸೋಲಬೇಡ, ನಿನ್ನಲ್ಲೇ ಬಲವು ಇದೆ. ಮುನ್ನುಗ್ಗಿ ನೀ ಸಾಗು, ಈ ದೇಶ ಕರೆಯುತ್ತಿದೆ. Believe in yourself ಅನ್ನೋ ವಾಣಿ ಕಟ್ಟಿದೆ. ಇದು ನಮ್ಮ ನಯ, ದೇಶಕ್ಕೆ ಜಯ, ದೇಶಕ್ಕೆ ಜಯ. ಭಯಬೇಕೆ, ಅಳುಬೇಕೆ, ನೀನೇ ಒಂದು ಶಕ್ತಿ. ನೀನೇ ಬಲ, ನಿಂದೇ ಛಲ, ನೀನೇ ಧೈರ್ಯ ವ್ಯಕ್ತಿ. ನೋಡು ಗೆಳೆಯಂತಾಗಿದೆ ನಮ್ಮ ಹೆಮ್ಮೆ ನಯ. ದಾರಿ ತೋರಿ ಕೈಯ ಹಿಡಿದು ನಡೆಸುವುದು ನಮ್ಮನಯ. ಜೊತೆ ಸಾಗುವ ಬನ್ನಿ, ಜೊತೆ ಗೆಲ್ಲುವ ಬನ್ನಿ. ಜೊತೆ ಸಾಗುವ ಬನ್ನಿ, ಜೊತೆ ಗೆಲ್ಲುವ ಬನ್ನಿ. Believe in yourself ಅನ್ನೋ ವಾಣಿ ಕಟ್ಟಿದೆ. ಇದು ನಮ್ಮ ನಯ, ದೇಶಕ್ಕೆ ಜಯ, ದೇಶಕ್ಕೆ ಜಯ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಸಾವು. ನಮ್ಮಲ್ಲೇ ಇರಲಿ ಆತ್ಮವಿಶ್ವಾಸವು. ಸೇವೆ ಸಂಘಟನೆಯಾಗಿದೆ ನಮ್ಮ ಗುರಿ. ಯುವಕರಲ್ಲಿ ತುಂಬಲಿ ಇದುವೇ ಸ್ಫೂರ್ತಿ. ಎದ್ದೇಳು ಯುವ ಶಕ್ತಿ, ಕಾಲವೇ ಕಳೆಯುತ್ತಿದೆ. ವಿವೇಕಾನಂದರ ಕನಸುಗಳು ನಮ್ಮೊಳಗೆ ಜೀವಿಸುತ್ತಿದೆ. ಎದ್ದೇಳು ಯುವ ಶಕ್ತಿ, ಕಾಲವೇ ಕಳೆಯುತ್ತಿದೆ. ವಿವೇಕಾನಂದರ ಕನಸುಗಳು ನಮ್ಮೊಳಗೆ ಜೀವಿಸುತ್ತಿದೆ. ಭಯಬೇಡ, ಸೋಲಬೇಡ, ನಿನ್ನಲ್ಲೇ ಬಲವು ಇದೆ. ಮುನ್ನುಗ್ಗಿ ನೀ ಸಾಗು, ಈ ದೇಶ ಕರೆಯುತ್ತಿದೆ. Believe in yourself ಅನ್ನೋ ವಾಣಿ ಕಟ್ಟಿದೆ. ಇದು ನಮ್ಮ ನಯ, ದೇಶಕ್ಕೆ ಜಯ, ದೇಶಕ್ಕೆ ಜಯ. Believe in yourself. ನಮ್ಮ ನಯ. ಈ ಒಂದು ಹಾಡು ಬಿಡುಗಡೆ ಆಗಿದೆ. ಬಹಳಷ್ಟು ಗಣ್ಯರು ಜನ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನೀವು ಕೂಡ ಖುಷಿ ಪಟ್ಟಿದ್ದೀರಾ ಅನ್ಕೊಂಡಿದ್ದೀನಿ. ಕರೆ ಈ ಒಂದು ಗೀತೆಯನ್ನ ನೋಡಿ, ಹಾಗಾಗಿ ಇನ್ನು ಮುಂದೆ ಪ್ರೋತ್ಸಾಹ ಕೊಡಬೇಕು. ಶೈಲೇಶ್ ಪಟ್ರಾಜ್ ಸರ್ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಂಡು. ಎಲ್ಲರಿಗೂ ಧನ್ಯವಾದಗಳು. ಹೇಳ್ತಿ ನಮಗೆ ಹಿಂಗೊಂದು ಹಾಡು ರಚಿಸ್ಬೇಕು ಅಂತ ಕೇಳಿದ್ರು. ಹಾಗೆ ಅದ್ರ ಟ್ಯೂನ್ ರೋಹನ್ ಗೌಡ ಅವ್ರು ಕಳಿಸಿದ್ರು. ವಿವೇಕಾನಂದ ಅವರ ತತ್ವ ಅಂದ ತಕ್ಷಣ ನನಗೆ ಐ ಡೋಂಟ್ ನೋ ಬಂತಿದ್ದೆ ಬಾಯಿಗೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ. ಯಾಕಂದ್ರೆ ಈಗ ಪ್ರತಿಯೊಬ್ಬರ ಹತ್ರ ಒಂದು ಶಕ್ತಿ ಇದೆ. ಸೊ ವಿ ಶುಡ್ ಜಸ್ಟ್ ಬಿಲೀವ್ ಇನ್ ಅವರ್ ಸೆಲ್ಫ್. ನಮ್ಮ ಹತ್ರ ಆ ಶಕ್ತಿ ಇದೆ, ನಾವು ಅದನ್ನು ಉಪಯೋಗಿಸ್ಕೊಡ್ಕೋಬೇಕು. ಹಾಗಾಗಿ ನಾನು ಭವ್ಯ ಮತ್ತೆ ರೋಹನ್ ಗೌಡ ಅವ್ರು ಕೂತ್ಕೊಂಡು ಇದು ರಚಿಸಿದ ಮೇಲೆ ಮಸಾಲೆ ದೋಸೆ ತಿನ್ಕೊಂಡು ಇನ್ನೊಂದು 4 ಲೈನ್ ಬರೆದ್ವಿ. ಅವ್ರಿಬ್ಬರಿಗೆ ಅಂತೂ ಅಲ್ಲಿ ಹೋಟ್ಲಲ್ಲಿ ಕೂತಿದೀವಿ ಅನ್ನೋ ಗಮನ ಕೂಡ ಇಲ್ಲ. ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ರು ಇವರಿಬ್ರು. ಹೋಟ್ಲಲ್ಲೇ ಜೋರಾಗಿ ಆಡ್ತಾ ಇದ್ದಾರೆ ನಾನು ಬರೀತಾ ಇದ್ರೆ. ಒಂಥರ ಆ ಥರ ಇನ್ವಾಲ್ವ್ಮೆಂಟ್ ನಾನು ನೋಡಿ ನಂಗೆ ತುಂಬ ಸಂತೋಷ ಆಯಿತು. ನಾನು ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಈ ಥರ ನಾನು ಇನ್ವಾಲ್ವ್ ಆಗ್ತೀನಿ, ಇಷ್ಟು ದೊಡ್ಡದಾಗಿ ಹಾಡು ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರ್ಲಿಲ್ಲ.
ತುಂಬ 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 ಧನ್ಯವಾದಗಳು. ನಯಾ ಫೌಂಡೇಶನ್ ಒಳ್ಳೆಯದಾಗಲಿ. ಇದ್ರು ಸರ್. ಸೊ ಅದಕ್ಕೆ ಎಲ್ಲ ಥರ ಸಪೋರ್ಟಿವ್ ಆಗಿದ್ವಿ ಸರ್. ನಮಗೆಲ್ಲ ಸಪೋರ್ಟ್ ಮಾಡಿ ಕೊನೆಗೆ ಸಾಂಗ್ ಫಸ್ಟ್ ಟೈಮ್ ಇವ್ನು ಮಾಡ್ತಾ ಅಂತ ಏನು ಇದು ಡೌಟ್ಸ್ ಏನು ಇಲ್ಲದೆ ಎಲ್ಲ ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗಿ ಇದೆಲ್ಲ ಬೈಟ್ ಎಲ್ಲ ಕೊಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಶೈಲೇಶ್ ಸರ್ಗೂ ತುಂಬ ಥ್ಯಾಂಕ್ ಯು ಹೇಳಬೇಕು ಲಿರಿಕ್ಸ್ಗೆ. ಹಾಗೂ ಡಾಕ್ಟರ್ ಶ್ರೀರಾಮ್ ಕಾಸರ್ ಸರ್ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮತ್ತೆ ಬೊಬ್ಬೆಮನ್ ಕೂಡ ಅವರು ನನ್ನ ಪ್ರೀತಿಯ ಗೆಳೆಯ ಸಮರ್ಥ್ ಎಂಜಿ ಅಂತ. ಸೊ ನಾವಿಬ್ರು ಒಂದೇ ಕಾಲೇಜ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಸಪೋರ್ಟ್ ನಯಾ ಫೌಂಡೇಶನ್ಗೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಹೇಳ್ಬೇಕಾಗಿರೋ ನಮ್ಮ ಭವ್ಯ ಅವ್ರಿಗೆ. ಥ್ಯಾಂಕ್ ಯು ಭವ್ಯ, ಥ್ಯಾಂಕ್ ಯು ಸೋ ಮಚ್. ನಾನು ಈ ಥರ ಹಾಡ್ತೀನಂತ ನೀ ದೇವರಾಣಿ ಅನ್ಕೊಂಡಿಲ್ಲ, ಬಟ್ ನಾನು ಏನು ಅನ್ನೋದು ಭವ್ಯ ನೀನು ಹಾಡ್ತೀಯ ನೀ ಬಾ ಅಂತ. ನಿಜವಾಗ್ಲೂ ಭರತ್ ಸರು ಕೂಡ ನನಗೆ ಬಹಳ ಸಪೋರ್ಟ್ ಮಾಡಿದರು. ಥ್ಯಾಂಕ್ ಯು ರೋಹನ್ ಅನ್ಸುತ್ತೆ, ನಮ್ಮ ಸಮರ್ಥ ಕೂಡ ಎಲ್ಲ ಟೀಮು ಕೂಡ ನನಗೆ ಬಹಳ ಸಪೋರ್ಟ್ ಮಾಡಿದ್ರಿ. ಈ ಹಾಡನ್ನು ಎಲ್ಲರೂ ಕೇಳ್ರಿ. ನಮ್ಮ ಭರತ್ ಸರ್ ಹೇಳಿದಾಗೆ ಎಲ್ಲರನ್ನು ಮುಟ್ಟಿಸಿ, ಎಲ್ಲರಿಗೂ ಮುಟ್ಟಿಸಿ. ಥ್ಯಾಂಕ್ ಯು ಸೋ ಮಚ್. ಒಂದು ಹೊಸ ಪ್ರಯತ್ನ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ನಯಾ ಸಂಸ್ಥೆ ಮೇಲೆ. ಭರತ್ ಅವರಿಗೂ ಕೂಡ ಶುಭಾಶಯಗಳು. ಥ್ಯಾಂಕ್ ಯು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಮೈ ಹೋಪ್ ಲೈಸ್ ಇನ್ ದ ಯಂಗರ್ ಜನರೇಷನ್, ದ ಮಾಡರ್ನ್ ಜನರೇಷನ್. ಔಟ್ ಆಫ್ ದೆಮ್ ಕಮ್ ಮೈ ವರ್ಕರ್ಸ್ ಅಂತ. ಇವತ್ತೊಂದು ಸತ್ಯ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತಿನ ಸಮಾಜದ ಪರಿವರ್ತನೆಗಾಗಿರ್ಬೋದು, ಇವತ್ತಿನ ಸಮಕಾಲೀನ ಯುವಕರಲ್ಲಿ ಒಂದು ಹೊಸ ರೀತಿಯ ಚಿಂತನೆಯ ಜೊತೆಗೆ ಸಮಾಜ ಸೇವೆಯ ಜೊತೆಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಒಂದು ಮಾರ್ಗವನ್ನು ಯುವಕರಿಗೆ ಸ್ವಾಮೀಜಿಯವರು ಕೊಟ್ಟಿದ್ದರು. ಅದನ್ನು ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆದ ಶೈಲಿಯಲ್ಲಿ ಇವತ್ತಿನ ಯುವಕರನ್ನು ಹೇಗೆ ನಾವು ಆಕರ್ಷಣೆ ಮಾಡ್ಬೋದು, ಅವರಲ್ಲಿ ಒಂದು ಪ್ರೇರಣೆ ಮಾಡ್ಬೋದು ಅನ್ನೋದನ್ನು ನಯಾ ಇವತ್ತು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸೋಣ. ಮತ್ತಷ್ಟು ಯುವಕರು ಈ ಸಂಘಟನೆ ಜೊತೆ ಸೇರಿಕೊಂಡು ತಮ್ಮ ಕಾರ್ಯವನ್ನು ಮತ್ತಷ್ಟು ಯಶಸ್ಸುಗೊಳಿಸಲಿ ಅಂತ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.